ಬಿಹಾರದಲ್ಲಿ ಮತಪಟ್ಟಿ ಪರಿಷ್ಕರಣೆ ಜಟಾಪಟಿ ರಾಜ್ಯಸಭೆಯಲ್ಲಿ ಇವತ್ತು ಜೋರಾಗಿತ್ತು. ವಿಪಕ್ಷಗಳ ಇಂಡಿ ಕೂಟ ನಾಯಕರು ಆಗಸ್ಟ್ 7ರಂದು ಸಭೆ ಕರೆದು ಚರ್ಚೆ ಮಾಡಲಿಕ್ಕೆ ತೀರ್ಮಾನಿಸಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮುಂಗಾರು ಅಧಿವೇಶನದಲ್ಲಿ ಮತ ಪರಿಷ್ಕರಣೆ ಸಂಘರ್ಷ, ಉಭಯ ಸದನಗಳ ಕಲಾಪದಲ್ಲಿ ಗದ್ದಲ, ಕೋಲಾಹಲ. ದೇಶದಲ್ಲಿ ಕೋಲಾಹಲ ಎಬ್ಬಿಸಿರುವಂತಹ ಬಿಹಾರದಲ್ಲಿನ ಮತದಾರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಸಂಘರ್ಷ ತೀವ್ರಗೊಂಡಿದೆ. ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟ ಮತ್ತು ಇಂಡಿ ಕೂಟದ ಮಧ್ಯೆ ಜಟಾಪಟಿ ಜೋರಾಗಿದೆ. ಬಿಹಾರದಲ್ಲಿನ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ವಿರುದ್ಧ ಇಂಡಿ ಕೂಟ ನಮ್ಮ ಮತ ನಮ್ಮ ಹಕ್ಕು ನಮ್ಮ ಹೋರಾಟ ಎಂಬ ಘೋಷಣೆಯಡಿ ಪ್ರತಿಭಟನೆ ಮಾಡಿದ್ರು. नहीं देखिए, हमने विपक्ष की पार्टियों ने, इंडिया गठबंधन की पार्टियों के सारे नेताओं ने स्पीकर साहब को एक खत लिखा है. वोट बंदी हो रही है, वोट चोरी हो रही है, इस पर बहुत गहरा चिंता उन्होंने जताया है. ये सिर्फ अभी बिहार में शुरुआत हुई है, उसके बाद में पश्चिम बंगाल में होगा, असम में होगा, सारे राज्यों में होगा. तो इस पर एक चर्चा करनी चाहिए. अगर चुने हुए प्रतिनिधि चुनाव के बारे में चर्चा नहीं कर सकते हैं लोकसभा में, तो इससे बड़ा अपमान क्या है हमारे लोकतंत्र पर. तो हम यही मांग कर रहे हैं कि लोकसभा में तो चर्चा हो, राज्यसभा में चर्चा हो. ಆಗಸ್ಟ್ 7ಕ್ಕೆ ಎಸ್ಐಆರ್ ಬಗ್ಗೆ ಕಾರ್ಯತಂತ್ರ ನಿರ್ಧಾರ. ಇಂಡಿ ಕೂಟದ ನಾಯಕರಿಂದ ಡಿನ್ನರ್ ಮೀಟಿಂಗ್. ಶೀಘ್ರದಲ್ಲೇ ರಾಹುಲ್ ಗಾಂಧಿ ಚುನಾವಣಾ ಅಕ್ರಮಗಳನ್ನು ಬಯಲಿಗೆಳೆಯಲಿದ್ದಾರೆ. ಹೀಗಾಗಿ ಗುರುವಾರ ಕಾಂಗ್ರೆಸ್ ಮೈತ್ರಿ ಪಕ್ಷಗಳೊಂದಿಗೆ ಚರ್ಚೆ ನಡೆಸಲು ತೀರ್ಮಾನವನ್ನ ಮಾಡಿದ್ದಾರೆ ಅಂತ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ತಿಳಿಸಿದರು. ಸಭೆಯಲ್ಲಿ ಎಸ್ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ಮತ್ತು ಆರ್ಜೆಡಿ ಮುಖ್ಯಸ್ಥ ತೇಜಸ್ವಿ ಯಾದವ್, ಶಿವಸೇನೆ ಮುಖ್ಯಸ್ಥ ಉದ್ಧವ್ ಠಾಕ್ರೆ ರಾಹುಲ್ ಗಾಂಧಿ ಸಭೆಗೆ ಬರಲಿದ್ದಾರೆ ಅಂತ ಹೇಳಲಾಗಿದೆ. ಒಟ್ಟಾರೆ ದೇಶದ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕಿದ್ದ ಕಲಾಪ ಚುನಾವಣೆ ಆಯೋಗದ ವಿರುದ್ಧ ಕಾಂಗ್ರೆಸ್ ಕೂಟ ಸಮರದ ಅಧಿವೇಶನವಾಗಿದೆ. ಬ್ಯೂರೋ ರಿಪೋರ್ಟ್. ಬಿಹಾರದಲ್ಲಿ ಮತಪಟ್ಟಿ ಪರಿಷ್ಕರಣೆ ಜಟಾಪಟಿ ರಾಜ್ಯಸಭೆಯಲ್ಲಿ ಇವತ್ತು ಜೋರಾಗಿತ್ತು. ವಿಪಕ್ಷಗಳ ಇಂಡಿ ಕೂಟ ನಾಯಕರು ಆಗಸ್ಟ್ 7ರಂದು ಸಭೆ ಕರೆದು ಚರ್ಚೆ ಮಾಡಲಿಕ್ಕೆ ತೀರ್ಮಾನಿಸಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮುಂಗಾರು ಅಧಿವೇಶನದಲ್ಲಿ ಮತ ಪರಿಷ್ಕರಣೆ ಸಂಘರ್ಷ, ಉಭಯ ಸದನಗಳ ಕಲಾಪದಲ್ಲಿ ಗದ್ದಲ, ಕೋಲಾಹಲ. ದೇಶದಲ್ಲಿ ಕೋಲಾಹಲ ಎಬ್ಬಿಸಿರುವಂತಹ ಬಿಹಾರದಲ್ಲಿನ ಮತದಾರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಸಂಘರ್ಷ ತೀವ್ರಗೊಂಡಿದೆ. ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟ ಮತ್ತು ಇಂಡಿ ಕೂಟದ ಮಧ್ಯೆ ಜಟಾಪಟಿ ಜೋರಾಗಿದೆ. ಬಿಹಾರದಲ್ಲಿನ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ವಿರುದ್ಧ ಇಂಡಿ ಕೂಟ ನಮ್ಮ ಮತ ನಮ್ಮ ಹಕ್ಕು ನಮ್ಮ ಹೋರಾಟ ಎಂಬ ಘೋಷಣೆಯಡಿ ಪ್ರತಿಭಟನೆ ಮಾಡಿದ್ರು. नहीं देखिए, हमने विपक्ष की पार्टियों ने, इंडिया गठबंधन की पार्टियों के सारे नेताओं ने स्पीकर साहब को एक खत लिखा है. वोट बंदी हो रही है, वोट चोरी हो रही है, इस पर बहुत गहरा चिंता उन्होंने जताया है. ये सिर्फ अभी बिहार में शुरुआत हुई है, उसके बाद में पश्चिम बंगाल में होगा, असम में होगा, सारे राज्यों में होगा. तो इस पर एक चर्चा करनी चाहिए. अगर चुने हुए प्रतिनिधि चुनाव के बारे में चर्चा नहीं कर सकते हैं लोकसभा में, तो इससे बड़ा अपमान क्या है हमारे लोकतंत्र पर. तो हम यही मांग कर रहे हैं कि लोकसभा में तो चर्चा हो, राज्यसभा में चर्चा हो. ಆಗಸ್ಟ್ 7ಕ್ಕೆ ಎಸ್ಐಆರ್ ಬಗ್ಗೆ ಕಾರ್ಯತಂತ್ರ ನಿರ್ಧಾರ. ಇಂಡಿ ಕೂಟದ ನಾಯಕರಿಂದ ಡಿನ್ನರ್ ಮೀಟಿಂಗ್. ಶೀಘ್ರದಲ್ಲೇ ರಾಹುಲ್ ಗಾಂಧಿ ಚುನಾವಣಾ ಅಕ್ರಮಗಳನ್ನು ಬಯಲಿಗೆಳೆಯಲಿದ್ದಾರೆ.
ಹೀಗಾಗಿ ಗುರುವಾರ ಕಾಂಗ್ರೆಸ್ ಮೈತ್ರಿ ಪಕ್ಷಗಳೊಂದಿಗೆ ಚರ್ಚೆ ನಡೆಸಲು ತೀರ್ಮಾನವನ್ನ ಮಾಡಿದ್ದಾರೆ ಅಂತ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ತಿಳಿಸಿದರು. ಸಭೆಯಲ್ಲಿ ಎಸ್ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ಮತ್ತು ಆರ್ಜೆಡಿ ಮುಖ್ಯಸ್ಥ ತೇಜಸ್ವಿ ಯಾದವ್, ಶಿವಸೇನೆ ಮುಖ್ಯಸ್ಥ ಉದ್ಧವ್ ಠಾಕ್ರೆ, ರಾಹುಲ್ ಗಾಂಧಿ ಸಭೆಗೆ ಬರಲಿದ್ದಾರೆ ಅಂತ ಹೇಳಲಾಗಿದೆ. ಒಟ್ಟಾರೆ ದೇಶದ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕಿದ್ದ ಕಲಾಪ ಚುನಾವಣೆ ಆಯೋಗದ ವಿರುದ್ಧ ಕಾಂಗ್ರೆಸ್ ಕೂಟ ಸಮರದ ಅಧಿವೇಶನವಾಗಿದೆ. ಬಿಹಾರದಲ್ಲಿ ಮತಪಟ್ಟಿ ಪರಿಷ್ಕರಣೆ ಜಟಾಪಟಿ ರಾಜ್ಯಸಭೆಯಲ್ಲಿ ಇವತ್ತು ಜೋರಾಗಿತ್ತು. ವಿಪಕ್ಷಗಳ ಇಂಡಿ ಕೂಟ ನಾಯಕರು ಆಗಸ್ಟ್ 7ರಂದು ಸಭೆ ಕರೆದು ಚರ್ಚೆ ಮಾಡಲಿಕ್ಕೆ ತೀರ್ಮಾನಿಸಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮುಂಗಾರು ಅಧಿವೇಶನದಲ್ಲಿ ಮತ ಪರಿಷ್ಕರಣೆ ಸಂಘರ್ಷ, ಉಭಯ ಸದನಗಳ ಕಲಾಪದಲ್ಲಿ ಗದ್ದಲ, ಕೋಲಾಹಲ. ದೇಶದಲ್ಲಿ ಕೋಲಾಹಲ ಎಬ್ಬಿಸಿರುವಂಥ ಬಿಹಾರದಲ್ಲಿನ ಮತದಾರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಸಂಘರ್ಷ ತೀವ್ರಗೊಂಡಿದೆ. ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟ ಮತ್ತು ಇಂಡಿ ಕೂಟದ ಮಧ್ಯೆ ಜಟಾಪಟಿ ಜೋರಾಗಿದೆ. ಬಿಹಾರದಲ್ಲಿನ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ವಿರುದ್ಧ ಇಂಡಿ ಕೂಟ ನಮ್ಮ ಮತ, ನಮ್ಮ ಹಕ್ಕು, ನಮ್ಮ ಹೋರಾಟ ಎಂಬ ಘೋಷಣೆಯಡಿ ಪ್ರತಿಭಟನೆ ಮಾಡಿದ್ರು. नहीं देखिए, हमने विपक्ष की पार्टियों ने, इंडिया गठबंधन की पार्टियों के सारे नेताओं ने स्पीकर साहब को एक खत लिखा है. वोट बंदी हो रही है, वोट चोरी हो रही है, इस पर बहुत गहरा चिंता उन्होंने जताया है. ये सिर्फ अभी बिहार में शुरुआत हुई है, उसके बाद में पश्चिम बंगाल में होगा, असम में होगा, सारे राज्यों में होगा. तो इस पर एक चर्चा करनी चाहिए. अगर चुने हुए प्रतिनिधि चुनाव के बारे में चर्चा नहीं कर सकते हैं लोकसभा में, तो इससे बड़ा अपमान क्या है हमारे लोकतंत्र पर. तो हम यही मांग कर रहे हैं कि लोकसभा में तो चर्चा हो, राज्यसभा में चर्चा हो. ಆಗಸ್ಟ್ 7ಕ್ಕೆ ಎಸ್ಐಆರ್ ಬಗ್ಗೆ ಕಾರ್ಯತಂತ್ರ ನಿರ್ಧಾರ. ಇಂಡಿ ಕೂಟದ ನಾಯಕರಿಂದ ಡಿನ್ನರ್ ಮೀಟಿಂಗ್. ಶೀಘ್ರದಲ್ಲೇ ರಾಹುಲ್ ಗಾಂಧಿ ಚುನಾವಣಾ ಅಕ್ರಮಗಳನ್ನು ಬಯಲಿಗೆಳೆಯಲಿದ್ದಾರೆ. ಹೀಗಾಗಿ ಗುರುವಾರ ಕಾಂಗ್ರೆಸ್ ಮೈತ್ರಿ ಪಕ್ಷಗಳೊಂದಿಗೆ ಚರ್ಚೆ ನಡೆಸಲು ತೀರ್ಮಾನವನ್ನ ಮಾಡಿದ್ದಾರೆ ಅಂತ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ತಿಳಿಸಿದರು. ಸಭೆಯಲ್ಲಿ ಎಸ್ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ಮತ್ತು ಆರ್ಜೆಡಿ ಮುಖ್ಯಸ್ಥ ತೇಜಸ್ವಿ ಯಾದವ್, ಶಿವಸೇನೆ ಮುಖ್ಯಸ್ಥ ಉದ್ಧವ್ ಠಾಕ್ರೆ, ರಾಹುಲ್ ಗಾಂಧಿ ಸಭೆಗೆ ಬರಲಿದ್ದಾರೆ ಅಂತ ಹೇಳಲಾಗಿದೆ. ಒಟ್ಟಾರೆ ದೇಶದ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕಿದ್ದ ಕಲಾಪ ಚುನಾವಣೆ ಆಯೋಗದ ವಿರುದ್ಧ ಕಾಂಗ್ರೆಸ್ ಕೂಟ ಸಮರದ ಅಧಿವೇಶನವಾಗಿದೆ. ಬ್ಯೂರೋ ರಿಪೋರ್ಟ್. ಬಿಹಾರದಲ್ಲಿ ಮತಪಟ್ಟಿ ಪರಿಷ್ಕರಣೆ ಜಟಾಪಟಿ ರಾಜ್ಯಸಭೆಯಲ್ಲಿ ಇವತ್ತು ಜೋರಾಗಿತ್ತು. ವಿಪಕ್ಷಗಳ ಇಂಡಿ ಕೂಟ ನಾಯಕರು ಆಗಸ್ಟ್ 7ರಂದು ಸಭೆ ಕರೆದು ಚರ್ಚೆ ಮಾಡಲಿಕ್ಕೆ